ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 25ರ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಪ್ರವೇಶ ಮಾಡ್ತಾರೆ. ಈ ವ್ಯಕ್ತಿಯು ಸಾಮಾನ್ಯರಲ್ಲ. ನಿಮ್ಮ ಜೀವನಕ್ಕೆ ಬೆಳಕು, ವಿಶ್ವಾಸ ಮತ್ತು ದೈವಿಕ ಪವಾಡದಂತೆ ಬರುವಂಥವರು. ಅವರ ಮಾತು, ಅವರ ಹೃದಯ ಶುದ್ಧತೆ ಮತ್ತು ನಿಮ್ಮತ್ತ ಇರುವಂತಹ ನಿಸ್ವಾರ್ಥ ಬೆಂಬಲದಿಂದ ನಿಮ್ಮ ಜೀವನವೇ ಹೊಸ ದಿಕ್ಕಿಗೆ ತಿರುಗುತ್ತದೆ. ನೀವು ಹುಡುಕುತ್ತಿದ್ದಂತಹ ಉತ್ತೇಜನ, ಧೈರ್ಯ ಮತ್ತು ಶಾಂತಿಯನ್ನು ಇದೇ ವ್ಯಕ್ತಿಯಿಂದ ಪಡೆಯಬಹುದು. ಸ್ನೇಹಿತರಾಗಿರಲಿ, ಮಾರ್ಗದರ್ಶನವೇ ಆಗಿರಲಿ ಅಥವಾ ದೈವಿಕ ಸಂದೇಶವೇ ಆಗಿರಲಿ, ಈ ವ್ಯಕ್ತಿಯವರ ಆಗಮನವೇ ನಿಮ್ಮಲ್ಲಿ ಅದ್ಭುತ ಬದಲಾವಣೆಯ ಆರಂಭ. ಇವತ್ತಿನ ವಿಡಿಯೋದಲ್ಲಿ ಆ ಒಬ್ಬ ವ್ಯಕ್ತಿ ಯಾರು, ಅವರಿಂದ ನಿಮಗೆ ಏನು ಸಂಭವಿಸುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಂಹ ರಾಶಿಯವರು ಎಂದರೆ ಕಾಡಿನ ರಾಜನಂತೆ ಗಾಂಭೀರ್ಯ ಮತ್ತು ದರ್ಪವನ್ನು ಹೊಂದಿರುವವರು. ಇವರು ಯಾರಿಗೂ ತಲೆಬಾಗಲು ಇಷ್ಟಪಡೋದಿಲ್ಲ ಮತ್ತು ಸ್ವಾಭಿಮಾನವೇ ಇವರ ಉಸಿರು. ಸೂರ್ಯದೇವನ ಆಧಿಪತ್ಯಕ್ಕೆ ಒಳಪಟ್ಟಿರುವವರು. ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಾರೆ. ಆದರೆ ಕಳೆದ ಕೆಲವು ಸಮಯದಿಂದ ಸಿಂಹ ರಾಶಿಯವರ ಬದುಕು ಅಂದುಕೊಂಡಂತೆ ಸಾಗುತ್ತಿಲ್ಲ ಎನ್ನುವುದು ಕಟು ಸತ್ಯ. ತಾವು ನಂಬಿದವರಿಂದ ಆದ ಅವಮಾನಗಳು, ಮಾಡದೇ ಇರುವಂತಹ ತಪ್ಪಿಗೆ ಹೊತ್ತ ಅಪವಾದಗಳು ಮತ್ತು ಅರ್ಹತೆ ಇದ್ದರೂ ಸಿಗಬೇಕಾದ ಸ್ಥಾನಮಾನ, ಗೌರವ ಸಿಗದೆ ಹೋಗಿರಬಹುದು. ಇವರ ಮನಸ್ಸು ಕುಗ್ಗಿಸಿರಬಹುದು. ರಾಜನಂತೆ ಬದುಕಬೇಕಾದವರು ಸಾಮಾನ್ಯರಂತೆ ಕಷ್ಟಪಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಕಾಲಚಕ್ರ ಉರುಳಲೇಬೇಕು ಎನ್ನುವ ನಿಯಮದಂತೆ ಈಗ ಡಿಸೆಂಬರ್ 25ರ ನಂತರ ಸಮಯ ಇವರ ಪಾಲಿಗೆ ಸುವರ್ಣ ಯುಗದ ಪ್ರಾರಂಭದಂತೆ ಕಾಣುತ್ತಿದೆ. ಈ ಬದಲಾವಣೆಯು ಕೇವಲ ಗ್ರಹಗಳ ಆಟವಲ್ಲ, ಇದು ಒಬ್ಬ ವ್ಯಕ್ತಿಯ ಮೂಲಕ ಅವರ ಬದುಕನ್ನು ಪ್ರವೇಶಿಸಲಿದೆ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಕಷ್ಟವನ್ನು ಯಾರ ಬಳಿಯೂ ಕೂಡ ಹೇಳಿಕೊಳ್ಳೋದಿಲ್ಲ. ಒಟ್ಟಿಗೆ ಅವರು ಯಾವುದೇ ಬಂದರೂ ಕೂಡ, ಎಷ್ಟೇ ಕಷ್ಟಗಳಿದ್ರೂ ಕೂಡ ಹೊರಗಡೆ ನಗುಮುಖದಿಂದ ಗಂಭೀರವಾಗಿ ಕಾಣುತ್ತಾರೆ. ಆದರೆ ಅವರ ಒಳಗಡೆ ಒಂಟಿತನ ಮತ್ತು ಮೌನಕ್ಕೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ಡಿಸೆಂಬರ್ 25ರ ನಂತರ ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರು ಕಳೆದು ಹೋದ ವೈಭವವನ್ನು ಮರಳಿ ತರುತ್ತಾರೆ. ಈ ವ್ಯಕ್ತಿಯ ಆಗಮನವು ಸಿಂಹ ರಾಶಿಯವರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ. ಇಷ್ಟು ದಿನ ಮೋಡ ಮುಸುಕಿದ ವಾತಾವರಣ, ಸೂರ್ಯನಂತಿದ್ದ ಇವರು ಈಗ ಮೋಡ ಸರಿದು ಪ್ರಕಾಶವಾಗಿ ಬೆಳಗಲು ಪ್ರಾರಂಭಿಸುತ್ತಾರೆ. ಈ ವ್ಯಕ್ತಿ ಇವರ ಬದುಕಿಗೆ ಬರುವುದು ಆಕಸ್ಮಿಕವಲ್ಲ, ಬದಲಿಗೆ ಇದು ವಿಧಿ ಬರೆದ ಸುಂದರ ಕಥೆಯ ಒಂದು ಅದ್ಭುತ ಭಾಗವಾಗಿದೆ. ಈ ಸಮಯದಲ್ಲಿ ಸಿಂಹ ರಾಶಿಯವರು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ ಅಹಂಕಾರ ಮತ್ತು ಸ್ವಾಭಿಮಾನದ ನಡುವಿನ ವ್ಯತ್ಯಾಸ. ಕೆಲವೊಮ್ಮೆ ಸಿಂಹ ರಾಶಿಯವರು ತಮ್ಮ ದುರಹಂಕಾರದಿಂದಲೇ ಒಳ್ಳೆಯ ಅವಕಾಶವನ್ನು ಕಳೆದುಕೊಂಡಿರ್ತಾರೆ. ಆದರೆ ಈಗ ಬರುವ ವ್ಯಕ್ತಿಯು ಇವರಿಗೆ ವಾಸ್ತವದ ಅರಿವು ಮೂಡಿಸುತ್ತಾರೆ. ಡಿಸೆಂಬರ್ 25ರ ನಂತರ ಗ್ರಹಗಳ ಸಂಚಾರವು ಇವರಿಗೆ ಕಳೆದು ಹೋದ ಗೌರವವನ್ನು ಮರಳಿ ತಂದುಕೊಡುವಲ್ಲಿ ದಾರಿಯನ್ನು ತೋರಿಸುತ್ತದೆ. ಆ ದಾರಿಯಲ್ಲಿ ಸಿಗುವ ಈ ಹೊಸ ವ್ಯಕ್ತಿ ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಈ ವ್ಯಕ್ತಿಯ ಪ್ರಭಾವದಿಂದ ಸಿಂಹ ರಾಶಿಯವರಲ್ಲಿ ಅಡಗಿದಂತಹ ನಾಯಕತ್ವದ ಗುಣಗಳು ಸರಿಯಾದ ರೀತಿಯಲ್ಲಿ ಬಳಕೆಯಾಗುತ್ತವೆ. ಇವರು ತಮ್ಮ ಹಿಂದಿನ ವೈಫಲ್ಯಗಳನ್ನು ಮರೆತು ಹೊಸ ಉತ್ಸಾಹದಿಂದ ಮುನ್ನಡೆಯಲು ಸಜ್ಜಾಗುತ್ತಾರೆ. ಈ ಬದಲಾವಣೆಯು ಇವರ ಬದುಕಿನಲ್ಲಿ ನಡೆಯುವ ಒಂದು ಪವಾಡವೇ ಸರಿ. ಸಿಂಹ ರಾಶಿಯವರ ಬದುಕನ್ನು ಬದಲಾಯಿಸಲಿರುವ ಆ ವ್ಯಕ್ತಿ ಯಾರು ಎನ್ನುವುದು ಎಲ್ಲರಲ್ಲೂ ಇರುವಂತಹ ಕುತೂಹಲ. ಜ್ಯೋತಿಷ್ಯದ ಪ್ರಕಾರ ಸಿಂಹ ರಾಶಿಯವರು ಅಧಿಕಾರ ಮತ್ತು ಗೌರವವನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಇವರ ಬದುಕಿಗೆ ಬರುವ ಈ ವ್ಯಕ್ತಿಯು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರಾಗಿರ್ತಾರೆ ಅಥವಾ ಅಧಿಕಾರ ಹೊಂದಿರುವಂತಹ ವ್ಯಕ್ತಿಯಾಗಿರ್ತಾರೆ. ಇವರು ಸರ್ಕಾರಿ ಅಧಿಕಾರಿಯಾಗಿರ್ಬೋದು, ರಾಜಕೀಯ ವ್ಯಕ್ತಿಯಾಗಿರ್ಬೋದು ಅಥವಾ ನಿಮ್ಮ ತಂದೆ ಸಮಾನರಾದ ಮಾರ್ಗದರ್ಶಕರಾಗಿರ್ಬೋದು. ಕೆಲವರಿಗೆ ಈ ವ್ಯಕ್ತಿ ತಮ್ಮ ಕೆಲಸದ ಸ್ಥಳ, ಬಾಸ್ ಅಥವಾ ಮೇಲಧಿಕಾರಿಯ ರೂಪದಲ್ಲಿ ಬರಬಹುದು. ಇವರು ಯಾರೇ ಆಗಿರಲಿ, ಇವರ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿಯಾಗಿರುತ್ತದೆ. ಇವರನ್ನು ನೋಡಿದರೆ ನಿಮಗೆ ತಿಳಿಯದಂತೆ ತಲೆಬಾಗಬೇಕು ಎನಿಸುತ್ತದೆ. ಗೌರವ ನೀಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸವಾಗುತ್ತದೆ. ಇವರ ಮಾತುಗಳಲ್ಲಿ ಆಜ್ಞೆ ಇರುತ್ತದೆ, ಆದರೆ ಆಜ್ಞೆ ಹಿಂದೆ ನಿಮ್ಮ ಏಳಿಗೆಯ ಕಾಳಜಿ ಇರುತ್ತೆ. ಒಟ್ಟಾರೆಯಾಗಿ ಈ ವ್ಯಕ್ತಿಯಿಂದ ನಡೆಯುವ ಪವಾಡವೆಂದರೆ ಅದು ಅಧಿಕಾರ ಮತ್ತು ಅಂತಸ್ತಿನ ಪ್ರಾಪ್ತಿ. ಸಿಂಹ ರಾಶಿಯವರು ಎಂದಿಗೂ ಗುಲಾಮರಂತೆ ಇರಲು ಬಯಸೋದಿಲ್ಲ. ಅವರು ಸಾಮ್ರಾಜ್ಯ ಕಟ್ಟಿ ಎಲ್ಲರನ್ನ ಆಳಲು ಬಯಸುವಂತಹ ವ್ಯಕ್ತಿತ್ವದವರು. ಕಳೆದ ಕೆಲವು ದಿನಗಳಿಂದ ಕಳೆದು ಹೋಗಿದ್ದ ಅಧಿಕಾರವನ್ನು ಈ ವ್ಯಕ್ತಿ ನಿಮಗೆ ಮರಳಿಸಿಕೊಡುತ್ತಾರೆ. ಉದಾಹರಣೆಗೆ, ನೀವು ಉದ್ಯೋಗದಲ್ಲಿ ಬಡ್ತಿಗಾಗಿ ಅಥವಾ ಉತ್ತಮವಾದ ಪೋಸ್ಟ್ಗಾಗಿ ಪರದಾಡ್ತಾ ಇದ್ರೆ, ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಾರೆ. ಈ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಮತ್ತೆ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತದೆ. ಉದ್ಯೋಗದಲ್ಲಿ ನೀವು ಕಾಯ್ತಿದ್ದಂತಹ
ಬೇಕಾದಂತಹ ಎಲ್ಲ ವಿಶೇಷತೆಗಳು ಈ ವ್ಯಕ್ತಿಯ ಶಿಫಾರಸ್ಸಿನಿಂದ ನಿಮ್ಮ ಪಾಲಿಗೆ ದೊರೆಯುತ್ತದೆ. ಈ ವ್ಯಕ್ತಿಯು ನಿಮಗೆ ಕೇವಲ ಸಹಾಯ ಮಾಡೋದಿಲ್ಲ, ಬದಲಿಗೆ ನಿಮ್ಮನ್ನು ಒಬ್ಬ ಸಮರ್ಥ ನಾಯಕರನ್ನಾಗಿ ರೂಪಿಸುತ್ತಾರೆ. ನಿಮ್ಮಲ್ಲಿರುವ ಕೋಪವನ್ನು ಮತ್ತು ಆತುರವನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ರಾಜ್ಯವನ್ನು ಆಳೋದು ಹೇಗೆ ಎಂದು ಹೇಳಿಕೊಡುತ್ತಾರೆ. ಈ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ಸರಿದು ಹೋಗುತ್ತಾರೆ, ಏಕೆಂದರೆ ಈ ವ್ಯಕ್ತಿಯ ಬೆಂಬಲ ನಿಮಗೆ ಸಿಕ್ಕಿರೋದು ಶತ್ರುಗಳಿಗೆ ಭಯ ಹುಟ್ಟಿಸುತ್ತದೆ. ಸಿಂಹ ರಾಶಿಯವರಿಗೆ ಹೊಗಳಿಕೆ ಎಂದರೆ ಇಷ್ಟ, ಆದರೆ ಈ ವ್ಯಕ್ತಿ ನಿಮ್ಮನ್ನು ಸುಮ್ಮನೆ ಹೊಗಳೋದಿಲ್ಲ. ನಿಮ್ಮ ತಪ್ಪು ಮಾಡಿದಾಗ ಸಿಂಹದಂತೆ ಗರ್ಜಿಸಿ ನಿಮಗೆ ಬುದ್ಧಿ ಹೇಳುತ್ತಾರೆ. ಆ ಬುದ್ಧಿ ಮಾತುಗಳು ನಿಮಗೆ ಆರಂಭದಲ್ಲಿ ಕೈ ಎನಿಸಬಹುದು, ಅದೇ ನಿಮ್ಮ ಬದುಕನ್ನು ಸರಿದಾರಿಗೆ ತರುತ್ತದೆ. ಈ ವ್ಯಕ್ತಿಯ ಮೂಲಕ ದೇವರು ನಿಮಗೆ ಒಂದು ದೊಡ್ಡ ಪವಾಡವನ್ನೇ ಮಾಡಲಿದ್ದಾನೆ. ಅದು ಆರ್ಥಿಕವಾಗಿರಬಹುದು ಅಥವಾ ಸಾಮಾಜಿಕವಾಗಿರಬಹುದು. ವಿಶೇಷವಾಗಿ ಈ ವ್ಯಕ್ತಿಯು ನಿಮಗೆ ಸಮಾಜದಲ್ಲಿ ಕೀರ್ತಿಯನ್ನು ತಂದುಕೊಡ್ತಾರೆ. ನಿಮ್ಮ ಹೆಸರನ್ನು ಹಾಳು ಮಾಡಲು ಪ್ರಯತ್ನಿಸಿದವರು ಈಗ ನಿಮ್ಮ ಕಾಲು ಕೆಳಗೆ ಬಂದು ಕ್ಷಮೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದಕ್ಕೆಲ್ಲ ಕಾರಣ ಈ ವ್ಯಕ್ತಿಯ ಪ್ರಭಾವ. ಇವರು ನಿಮಗೆ ರಾಜಕೀಯದಲ್ಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆ ಸಿಗುವಂತೆ ಮಾಡಬಹುದು. ಇವರ ಒಡನಾಟದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಆಕರ್ಷಣೆ ಮೂಡುತ್ತದೆ. ಜನ ನಿಮ್ಮ ಮಾತನ್ನು ಕೇಳಲು ಮುಗಿಬೀಳುತ್ತಾರೆ. ಡಿಸೆಂಬರ್ 25ರ ನಂತರ ಸಿಂಹ ರಾಶಿಯವರ ಪಾಲಿಗೆ ವ್ಯಕ್ತಿಯ ಒಂದು ಕತ್ತಲೆಯಲ್ಲಿ ಸಿಗುವಂತಹ ದೀಪದಂತೆ ಬಂದು ಬದುಕಿನಲ್ಲಿ ರಾಜಯೋಗವನ್ನು ಕಲ್ಪಿಸಿಕೊಡುತ್ತಾರೆ. ಸಿಂಹ ರಾಶಿಯವರು ಹುಟ್ಟಿನಿಂದ ಆಳುವ ಗುಣವನ್ನು ಹೊಂದಿರುವಂಥವರು. ಇವರು ಯಾವುದೇ ಕೆಲಸ ಮಾಡಿದರೂ ಅಲ್ಲಿ ತಾವು ಪ್ರಮುಖರಾಗಿರಬೇಕು ಎಂದು ಬಯಸುತ್ತಾರೆ. ಆದರೆ ಡಿಸೆಂಬರ್ 25ರ ನಂತರದ ಸಮಯಗಳು ಇವರ ವೃತ್ತಿ ಜೀವನದಲ್ಲಿ ಸ್ವಲ್ಪ ಹಿಡೆತಡೆಗಳನ್ನು ಹಿನ್ನಡೆಯನ್ನು ತಂದಿರಬಹುದು. ಅರ್ಹತೆ ಇದ್ದರೂ ಸೂಕ್ತವಾದ ಸ್ಥಾನಮಾನ ಸಿಗದೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವ ಪ್ರಸಂಗ ಬಂದಿರಬಹುದು. ಇದು ಸಿಂಹ ರಾಶಿಯವರ ಸ್ವಾಭಿಮಾನಕ್ಕೆ ಪೆಟ್ಟಿ ನೀಡಿರುತ್ತದೆ. ಆದರೆ ಡಿಸೆಂಬರ್ 25ರ ನಂತರ ಇವರ ಬದುಕಿಗೆ ಬರುವ ಆ ವಿಶೇಷವಾದ ವ್ಯಕ್ತಿಯು ಇವರ ವೃತ್ತಿ ಜೀವನದ ಚಿತ್ರಣವನ್ನೇ ಬದಲಾಯಿಸುತ್ತಾರೆ. ಈ ವ್ಯಕ್ತಿಯು ನಿಮಗೆ ಕಳೆದು ಹೋದ ಸಿಂಹಾಸನವನ್ನು ಮರಳಿಕೊಡಿಸುವಂತಹ ಸೇನಾಧಿಪತಿಯಂತೆ ಕೆಲಸ ಮಾಡುತ್ತಾರೆ. ಇವರು ನೀಡುವಂತಹ ಬೆಂಬಲದಿಂದ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಉನ್ನತವಾದ ಶಿಖರವನ್ನು ಏರುತ್ತೀರಾ. ಉದ್ಯೋಗದಲ್ಲಿರುವಂಥವರಿಗೆ ಈ ವ್ಯಕ್ತಿಯ ಪ್ರಭಾವದಿಂದ ಐಷಾರಾಮಿ ಜೀವನ ಸಿಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಹಾಯ ಕೇಳಿಕೊಂಡು ಹಲವಾರು ಜನರು ಬರುತ್ತಾರೆ. ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ. ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಸಂಬಳ ಹೆಚ್ಚಳ ಮಾಡುವಲ್ಲಿ ಕೂಡ ಈ ವ್ಯಕ್ತಿಯ ಪಾತ್ರ ಪ್ರಮುಖವಾಗಿರುತ್ತದೆ. ಡಿಸೆಂಬರ್ 25ರ ನಂತರ ಸಿಂಹ ರಾಶಿಯವರಿಗೆ ರಾಜಕೀಯ ಮತ್ತು ಸರ್ಕಾರಿ ವಲಯದಲ್ಲಿ ಆಸಕ್ತಿ ಹೆಚ್ಚು. ಈ ವ್ಯಕ್ತಿಯು ನಿಮಗೆ ರಾಜಕೀಯ ನಾಯಕರ ಸಂಪರ್ಕವನ್ನು ಕಲ್ಪಿಸಿಕೊಡಬಹುದು ಅಥವಾ ಸರ್ಕಾರಿ ಕೆಲಸಗಳಿಗೆ ಇದ್ದಂತಹ ತೊಂದರೆಗಳನ್ನು ನಿವಾರಿಸಬಹುದು. ಇವರ ಪ್ರಮುಖ ಉದ್ದೇಶವೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವುದು, ನಿಮ್ಮನ್ನು ಸಂತೋಷ ಮತ್ತು ಶಾಂತಿಯಿಂದ ಇರುವಂತೆ ಮಾಡೋದು. ನಿಮಗಾಗಿ ಮಾತನಾಡುವಂತಹ ಎಲ್ಲ ರೀತಿಯ ಒಂದು ಪರಿಸ್ಥಿತಿಯನ್ನು ಇವರು ನಿಮಗೆ ನಿರ್ಮಾಣ ಮಾಡಿಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ಸಂಪೂರ್ಣ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೊಟ್ಟು ನಿಮ್ಮ ಜೀವನವನ್ನು ಮೇಲೆತ್ತುವಂತಹ ಅತ್ಯುತ್ತಮವಾದ ವ್ಯಕ್ತಿಯಾಗಿರ್ತಾರೆ. ಸ್ನೇಹಿತರಾಗ್ತಾ ಹೋಗ್ತಾರೆ. ಹೌದು, ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿ ಇರ್ತಕ್ಕಂಥ ತೊಂದರೆಗಳು ದೂರವಾಗಿ ಐಷಾರಾಮಿ ಜೀವನವನ್ನು ಇಷ್ಟಪಡ್ತಾರೆ. ಇವರಿಗೆ ಹಣಕ್ಕಿಂತ ಹೆಚ್ಚಾಗಿ ಅಂತಸ್ತು ಮುಖ್ಯ. ಈ ವ್ಯಕ್ತಿಯು ನಿಮ್ಮ ಆಸೆಗಳನ್ನು ಪೂರೈಸಲು ಬೇಕಾದಂಥ ಆರ್ಥಿಕ ಶಕ್ತಿಯನ್ನು ಒದಗಿಸುತ್ತಾರೆ. ನಿಮ್ಮ ಹಳೆಯ ಸಾಲಗಳು ತೀರುವಂತೆ ಮಾಡಲು ಇವರು ಹೊಸ ಮಾರ್ಗವನ್ನು ಸೂಚಿಸಬಹುದು. ನೀವು ನಿರೀಕ್ಷಿಸದೇ ಇರುವಂತಹ ಮೂಲಗಳಿಂದ ಹಣ ಹರಿದು ಬರುವಂತೆ ಈ ವ್ಯಕ್ತಿ ಮಾಡುತ್ತಾರೆ. ವ್ಯಾಪಾರದಲ್ಲಿರುವಂಥವರಿಗೆ ದೊಡ್ಡ ಮಟ್ಟದ ಹೂಡಿಕೆಯಿಂದಾಗಿ ಯಾವ ರೀತಿ ಲಾಭವನ್ನು ಪಡೆದುಕೊಳ್ಬೇಕು, ಗ್ರಾಹಕರಿಂದ ಸಿಗಬಹುದಾದಂತಹ ಯಾವುದೇ ಒಂದು ಕಾಂಟ್ರಾಕ್ಟ್ಗಳನ್ನು ಯಾವ ರೀತಿ ಪಡೆದುಕೊಳ್ಬೇಕು, ಆರ್ಡರ್ಗಳು ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾರೆ. ಈ ವ್ಯಕ್ತಿಯು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಸಾಮರಸ್ಯ ಮತ್ತು ಒಡನಾಟ ಮತ್ತು ಸಾಮರ್ಥ್ಯ, ಜೀವನದ ಮೇಲೆ ಪ್ರೀತಿ, ಉತ್ಸಾಹ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ. ಇದು ದೈವಿಕವಾಗಿರುವಂತಹ ಒಂದು ದೇವರ ಸ್ಪಷ್ಟವಾಗಿರುವಂತಹ ಸಂದೇಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಈ ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿ ಆಗ್ತಾ ಹೋಗ್ತೀರಾ. ನಿಮ್ಮನ್ನು ಜೀವನದ ಒಂದು ಪ್ರಮುಖವಾದ ಘಟ್ಟಕ್ಕೆ ಈ ವ್ಯಕ್ತಿ ನಿಮ್ಮನ್ನು ತೆಗೆದುಕೊಂಡು ಬಂದು ನಿಲ್ಲಿಸ್ತಾರೆ. ನೀವು ಶ್ರೀಮಂತರು ಎಂದು ಗುರುತಿಸಿಕೊಳ್ಳುವಂತೆ ಮಾಡುತ್ತಾರೆ. ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಸ್ವಂತ ಉದ್ಯಮ ಸ್ಥಾಪಿಸುವ ಕನಸಿದ್ದರೆ ಈ ವ್ಯಕ್ತಿಯು ಅದಕ್ಕೆ ಅಡಿಪಾಯ ಹಾಕಿಕೊಡ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸುವ ಯಾವುದೇ ಕೆಲಸವೂ ಕೂಡ ಸೋಲೋದಿಲ್ಲ, ಏಕೆಂದರೆ ಇವರಿಗೆ ಮಾರುಕಟ್ಟೆಯ ನಾಡಿ ಮಿಡಿತ ಗೊತ್ತಿರುತ್ತದೆ. ಈ ವ್ಯಕ್ತಿಯು ನಿಮ್ಮ ಪಾಲಿಗೆ ಅದೃಷ್ಟ ಲಕ್ಷ್ಮಿಯನ್ನು ಕರೆತರುವಂತಹ ದೂತನಂತೆ ಕೆಲಸ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಹಣ ಓಡಾಡುತ್ತಾ ಇರುತ್ತದೆ, ಆದರೆ ಈ ಹಣವನ್ನು ಹೇಗೆ ಉಳಿಸಬೇಕು
ಮತ್ತು ಬೆಳೆಸಬೇಕು, ಯಾವ ರೀತಿ ಬಳಸಿಕೊಂಡು ಹೇಗೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಎಂಬುದನ್ನು ನಿಮಗೆ ಸಂಪೂರ್ಣವಾಗಿ ಹೇಳಿಕೊಡ್ತಾರೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಗಳು ನಿಜಕ್ಕೂ ಒಂದು ಪವಾಡವೇ ಸರಿ. ಸಿಂಹರಾಶಿಯವರಿಗೆ ತಮ್ಮ ಕುಟುಂಬ ಎಂದರೆ ಒಂದು ಚಿಕ್ಕ ಸಾಮ್ರಾಜ್ಯವಿದ್ದಂತೆ. ಅವರು ತಮ್ಮ ಕುಟುಂಬದ ಸದಸ್ಯರನ್ನು ಕಾಪಾಡಲು ಪ್ರಾಣವನ್ನೇ ನೀಡಲು ಸಿದ್ಧವಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ಕೋಪ ಮತ್ತು ಅಧಿಕಾರ ಚಲಾಯಿಸುವ ಗುಣದಿಂದ ಕುಟುಂಬದಲ್ಲಿ ಬಿರುಕು ಮೂಡಿರಬಹುದು, ಮನೆಯವರೇ ಶತ್ರುಗಳಾಗಿರಬಹುದು. ಆದರೆ ಈ ವ್ಯಕ್ತಿ ಬಂದ ತಕ್ಷಣ ನಿಮ್ಮ ತಪ್ಪುಗಳನ್ನು ನೀವು ತಿಳಿದುಕೊಂಡು ನಿಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮನೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಜೀವನವನ್ನು ನಡೆಸುವಂತೆ ಎಲ್ಲ ಮನಸ್ತಾಪಗಳಿಗೆ ತೆರೆ ಎಳೆಯುತ್ತಾರೆ. ಈ ವ್ಯಕ್ತಿಯು ನಿಮ್ಮ ಕುಟುಂಬದ ಗೌರವವನ್ನು ಎತ್ತಿ ಹಿಡಿಯುವಂತಹ ಕೆಲಸ ಮಾಡ್ತಾರೆ. ಇವರು ನಿಮ್ಮ ಮನೆಗೆ ಬಂದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತೆ. ಮನೆಯಲ್ಲಿ ಸಕಾರಾತ್ಮಕವಾದ ಮತ್ತು ಪ್ರೀತಿಯ ವಾತಾವರಣ, ಪ್ರೀತಿಯ ಮಾತುಗಳನ್ನು ತುಂಬಿ ಜನರ ಮನಸ್ಸನ್ನು ಗೆಲ್ಲುವಂತಹ ಶಕ್ತಿಯನ್ನು ತಿಳಿಸಿಕೊಡ್ತಾರೆ. ಒಟ್ಟಾರೆಯಾಗಿ ಈ ವ್ಯಕ್ತಿ ಒಂದು ನಿಮ್ಮ ಜೀವನದ ಶಕ್ತಿಯಾಗಿ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೂ ಕೂಡ ನಿಮ್ಮ ಅತಿಯಾದ ಕೋಪ ಕೆಲವೊಮ್ಮೆ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡುತ್ತೆ. ನೀವು ದಾರಿ ತಪ್ಪಿ ಕೂಡ ಬಾಯಿ ತಪ್ಪಿ ಕೂಡ ಆ ವ್ಯಕ್ತಿಗೆ ತೊಂದರೆಯನ್ನ ಕೊಡಬಾರ್ದು ಮತ್ತು ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಡಿಸೆಂಬರ್ 25ರ ನಂತರ ನೀವು ವಿನಯವನ್ನ ರೂಪಿಸಿಕೊಳ್ಬೇಕು. ಸಿಂಹವು ಹೇಗೆ ಕಾಡಿನ ರಾಜನಾಗಿರ್ತಾನೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಇವರು ಬಂದ ನಂತರ ನಿಮ್ಮ ಜೀವನ ಅದ್ಭುತವಾಗುತ್ತೆ. ನೀವು ರಾಜರಂತೆ ಜೀವನವನ್ನ ನಡೆಸಬಹುದು. ಸಂದರ್ಭಕ್ಕೆ ತಕ್ಕಂತೆ ಮೌನವಾಗಿರೋದನ್ನ ಕಲಿಬೇಕು. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಅಂದರೆ ಈ ವ್ಯಕ್ತಿಯ ಮೇಲೆ ಅಧಿಕಾರ ಚಲಾಯಿಸಲು ಹೋಗಬೇಡಿ. ಇವರು ನಿಮ್ಮ ಸ್ನೇಹಿತರೇ ಹೊರತು ಸೇವಕರಲ್ಲ. ಅವರನ್ನು ಗೌರವದಿಂದ ಕಂಡರೆ ಮಾತ್ರ ಅವರು ನಿಮ್ಮ ಜೊತೆ ಇರುತ್ತಾರೆ. ಸಿಂಹ ರಾಶಿಯವರು ಕೆಲವೊಮ್ಮೆ ಅತಿಯಾದ ಉದಾರತನ ತೋರಿಸಿ ಮೋಸ ಹೋಗುತ್ತಾರೆ. ಆದರೆ ಈ ವ್ಯಕ್ತಿಯ ವಿಷಯದಲ್ಲಿ ನೀವು ಯಾವುದೇ ರೀತಿಯ ಉದಾರತನವನ್ನು ತೋರಿಸಬಾರ್ದು. ಭಯವಿಲ್ಲದೆ ನಂಬಬಹುದು. ಈ ವ್ಯಕ್ತಿಯು ನಿಮ್ಮ ಜೀವನವನ್ನು ಹಸನು ಮಾಡೋದಕ್ಕೆ ಬಂದಿರುವಂತಹ ಆಕಾಶದಿಂದ ಧರೆಗಿಳಿರುವಂತಹ ದೈವದ ಒಂದು ಅಂಶ ಎಂದು ನಂಬಿ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನಿಮಗೆ ನೀಡುವ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇವರು ತೋರಿಸುವ ದಾರಿಯಲ್ಲಿ ಮುಳ್ಳುಗಳು ಹೂಗಳು ಕಂಡರೂ ಮುಂದೆ ಹೂವಿನ ಹಾಸಿಗೆಗಳು ಬಂದೇ ಬರುತ್ತದೆ. ಅವರು ನಿಮಗೆ ರಿಸ್ಕ್ಗಳನ್ನು ತೆಗೆದುಕೊಳ್ಳೋಕೆ ಹೇಳ್ಕೊಡ್ತಾರೆ. ನೀವು ಯಾವ ರೀತಿ ಜೀವನದಲ್ಲಿ ಹಣದಲ್ಲಿ ರಿಸ್ಕ್ನ ತಗೊಳ್ತೀರಾ ಅದೇ ರೀತಿ ಯಶಸ್ಸನ್ನು ಕೂಡ ಕಂಡುಕೊಳ್ಬಹುದು. ಈ ಒಬ್ಬ ವ್ಯಕ್ತಿಯನ್ನು ನೀವು ಸಂಪೂರ್ಣವಾಗಿ ನಂಬಬಹುದು. ನಿಮ್ಮ ಹಳೆಯ ಚಟಗಳು ಅಥವಾ ದುಂಡು ವೆಚ್ಚದ ಸ್ವಭಾವವನ್ನು ಈ ವ್ಯಕ್ತಿಯ ಸಲಹೆಯಂತೆ ಬದಲಾಯಿಸಿಕೊಳ್ಳಿ. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಸಿದ್ಧರಾದರೆ ಮಾತ್ರ ಈ ವ್ಯಕ್ತಿಯ ಆಗಮನ ಸಾರ್ಥಕವಾಗುತ್ತೆ. ಸಿಂಹ ರಾಶಿಯವರ ಪಾಲಿಗೆ ಡಿಸೆಂಬರ್ 25 ಎನ್ನುವುದು ಕೇವಲ ದಿನಾಂಕವಲ್ಲ, ಇದು ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಗ್ರಹಗಳ ಬದಲಾವಣೆ ಮತ್ತು ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ರಾಜಯೋಗ ಪ್ರಾರಂಭವಾಗುತ್ತೆ. ಇಷ್ಟು ದಿನ ನೀವು ಕಳೆದುಕೊಂಡಿದ್ದ ಅಧಿಕಾರ, ಅಂತಸ್ತು ಮತ್ತು ಗೌರವ ಎಲ್ಲವೂ ಕೂಡ ಬಡ್ಡಿ ಸಮೇತ ಮರಳಿ ಸಿಗುತ್ತದೆ. ಪವಾಡ ಎಂದರೆ ಬೇರೇನಲ್ಲ, ನಿಮ್ಮ ಅರ್ಹತೆಗೆ ತಕ್ಕ ಸ್ಥಾನ ಸಿಗುವುದೇ ಒಂದು ದೊಡ್ಡ ಪವಾಡ. ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಅಸಾಮಾನ್ಯ ನಾಯಕರನ್ನಾಗಿ ಬೆಳೆಸುತ್ತಾರೆ. ನಿಮ್ಮಲ್ಲಿರುವಂತಹ ನಾಯಕತ್ವದ ಗುಣಕ್ಕೆ ಈಗ ಸರಿಯಾದ ವೇದಿಕೆ ಸಿಗುತ್ತೆ. ಈ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತುಂಗಕ್ಕೆ ಇರುತ್ತದೆ. ಸಮಾಜದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತಹ ಕೆಲಸಗಳನ್ನು ನೀವು ಮಾಡುತ್ತೀರಾ. ಕುಟುಂಬದಲ್ಲಿಯೂ ಕೂಡ ನೆಮ್ಮದಿ ನೆಲೆಸುತ್ತದೆ. ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಕಡೆಯಿಂದ ಪ್ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆಲ್ಲಕ್ಕೂ ಮೂಲ ಕಾರಣ ಅಂದರೆ ಆ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ ಮತ್ತು ದೇವರ ಅನುಗ್ರಹ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ದುರಂಕಾರವನ್ನು ಬಿಟ್ಟು ದೈವದ ಮುಂದೆ ಶರಣಾಗುವುದು. ಯಾವಾಗ ನೀವು ವಿನಯವಂತರಾಗುತ್ತೀರೋ ಆಗ ಜಗತ್ತೇ ನಿಮ್ಮ ಕಾಲಬುಡದಲ್ಲಿ ಇರುತ್ತದೆ. ಈ ವ್ಯಕ್ತಿಯು ದೇವರ ರೂಪದಲ್ಲಿ ಬಂದು ನಿಮ್ಮ ಕೈ ಹಿಡಿಯುತ್ತಾರೆ. ಬರುವ ದಿನಗಳು ಸಿಂಹ ರಾಶಿಯವರ ಪಾಲಿಗೆ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಅದ್ಭುತ ಸಮಯವಾಗಿದೆ. ನಿಮ್ಮ ಗರ್ಜನೆ ಮತ್ತೆ ಕೇಳಿಸಲಿದೆ, ಆದರೆ ಈ ಬಾರಿ ಅದು ದ್ವೇಷದ ಗರ್ಜನೆಯಲ್ಲ, ಸಾಧನೆಯ ಗರ್ಜನೆಯಾಗಿರುತ್ತದೆ. ನಿಮ್ಮ ಕನಸುಗಳೆಲ್ಲವೂ ನನಸಾಗುವ ಸಮಯ ಬಂದಿದೆ. ಆದ್ದರಿಂದ ಡಿಸೆಂಬರ್ 25ರ ನಂತರ ಬರುವಂತಹ ಪ್ರತಿಯೊಂದು ಬದಲಾವಣೆಯನ್ನು ಧನಾತ್ಮಕವಾಗಿ ಸ್ವೀಕರಿಸಿ. ನಿಮ್ಮ ಬದುಕಿನ ರಥವನ್ನು ಎಳೆಯಲು ಬರುವಂತಹ ವ್ಯಕ್ತಿಗೆ ಸಾರಥಿಯ ಸ್ಥಾನವನ್ನು ನೀಡಿ. ನಿಮ್ಮ ಬಾಳು ಬೆಳಕಾಗಲಿ, ನಿಮ್ಮ ಕೀರ್ತಿ ಎಲ್ಲೆಡೆ ಹರಡಲಿ. ಸಿಂಹ ರಾಶಿಯವರಿಗೆ ಯಾವಾಗಲೂ ಕೂಡ ಜಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದಕ್ಕೆ ಅಂತ ನಂಬೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಸುಖ ಬಂದರೂ ಕೂಡ ಎಲ್ಲವನ್ನ ಸರಿಸಮಾನವಾಗಿ ನೋಡುವಂತಹ ಮನಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದ ಕಷ್ಟಗಳು ಹಿಂದಿಗೆ ಅಂತ್ಯವಾಗಿ ಸುಖ ಶಾಂತಿ ನೆಮ್ಮದಿಯ ಒಂದು ಪ್ರೀತಿಯ ಮನೆ ನಿಮ್ಮದಾಗಿರಲಿ. ನಿಮ್ಮ ಮನಸ್ಸು ಯಾವಾಗಲೂ ಸಂತೋಷದಿಂದ ಹಾರಾಡುವಂತಹ ಹಕ್ಕಿಯಾಗಿರಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.